ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಏಷ್ಯಾದಲ್ಲಿ ಕಳೆದ ಕೆಲ ದಿನಗಳಿಂದ ನಿಂತಿರುವ ಇರಾನ್ ಮತ್ತು ಅಮೆರಿಕ ನಡುವಿನ ಸಂಘರ್ಷ ಮತ್ತೆ ಶುರುವಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇವೆ. ಈಗಾಗಲೇ ಅಮೆರಿಕ ಪರ್ಷಿಯನ್ ಗಲ್ಫ್ ಅಲ್ಲಿ ಮತ್ತೆ ಯುದ್ಧದ ತಯಾರಿಗಳನ್ನು ಮಾಡಿಕೊಳ್ತಾ ಇದೆ. ಇನ್ನೂ ಸಂಪೂರ್ಣವಾಗಿ ಪರೀಕ್ಷೆಗೆ ಒಳಪಡದ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲ್ ಡಾರ್ಕ್ ಈಗಲ್ ಅನ್ನ ಈಗ ಇರಾನ್ ವಿರುದ್ಧ ಅಮೆರಿಕ ನಿಯೋಜಿಸ್ತಾ ಇದೆ. ಆ ಮಿಸೈಲ್ ಪರೀಕ್ಷೆಯನ್ನು ಕೂಡ ಅವರು ಇರಾನ್ನ ನೆಲದಲ್ಲೇ ಮಾಡುವ ಉದ್ದೇಶವನ್ನು ಹೊಂದಿದಂತೆ ಕಾಣ್ತಾ ಇದ್ದಾರೆ. ಮತ್ತೊಂದು ಕಡೆ ಇಸ್ರೇಲ್ಗೆ ಆಯುಧಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅಮೆರಿಕ ಸರಬರಾಜು ಮಾಡಿದೆ. ಹಾಗೆ ಅರಬ್ ದೇಶಗಳಿಗೆ ಕೂಡ ಒಂದಷ್ಟು ಆಯುಧ ಕನ್ಸೈನ್ಮೆಂಟ್ ಅನ್ನ ಅಮೆರಿಕ ಕೊಡ್ತಾ ಇದೆ. ಈ ಮೂಲಕ ಅರಬ್ ಹಾಗೂ ಇಸ್ರೇಲ್ಗಳನ್ನ ಬಲಗೊಳಿಸಿ ಆ ಬಳಿಕ ಇರಾನ್ ಮೇಲೆ ಮತ್ತೊಂದು ಸುತ್ತಿನ ದಾಳಿಯನ್ನ ಮಾಡೋ ಪ್ಲಾನ್ ಅಮೆರಿಕಾಗಿದ್ದಾಗಿದೆ. ಇದೇ ಸಂದರ್ಭದಲ್ಲಿ ಇಸ್ರೇಲ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಸಹಾಯಕ್ಕೆ ಮತ್ತೊಮ್ಮೆ ನಿಲ್ತಾ ಇದ್ದು, ಈ ಬಾರಿ ಇರಾನ್ನ ಡ್ರೋನ್ ಹಾಗೂ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ದಾಳಿಯಿಂದ ಯುಎಇಯನ್ನು ಕಾಪಾಡೋದಿಕ್ಕೆ ಇಸ್ರೇಲ್ ತನ್ನ ಅತ್ಯಾಧುನಿಕ ಆಯುಧವನ್ನ ಅರಬ್ ಎಮಿರೇಟ್ಸ್ಗೆ ಕಳುಹಿಸಿಕೊಡ್ತಾ ಇದೆ. ಹಾಗಾದ್ರೆ ಏನಿದು ಪಶ್ಚಿಮ ಏಷ್ಯಾದ ಬೆಳವಣಿಗೆ? ಇಲ್ಲಿ ಇಸ್ರೇಲ್ ಯುಎಇಗೆ ಏನು ಕೊಡ್ತಾ ಇದೆ? ಅಮೆರಿಕ ಅರಬ್ ದೇಶಗಳಿಗೆ ಎಷ್ಟೆಲ್ಲ ಆಯುಧಗಳನ್ನು ಕೊಟ್ಟಿದೆ ಅನ್ನೋದರ ಜೊತೆಗೆ ಕಳೆದ 20 ದಿನಗಳಿಂದ ಅಮೆರಿಕ ಅಲ್ಲಿ ಕದನ ವಿರಾಮವನ್ನು ಮಾಡಿರೋದು ಯಾಕೆ? ಈಗ ಮತ್ತೆ ಆ ಯುದ್ಧವನ್ನು ಯಾಕೆ ಆರಂಭ ಮಾಡಬೇಕು ಅಂತ ಅಂದ್ಕೋತಾ ಇದೆ ಅನ್ನೋ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಏಷ್ಯಾ ಮತ್ತೊಮ್ಮೆ ರಣಾಂಗಣ ಆಗುತ್ತೆ. ಇರಾನ್ನ IRGCಯ ಹಠ ಆ ದೇಶವನ್ನು ಸರ್ವನಾಶ ಮಾಡೋ ಲಕ್ಷಣಗಳು ಕಾಣ್ತಾ ಇವೆ. ಇರಾನ್ನ ಸಂಪೂರ್ಣ ನಾಶಕ್ಕೆ IRGC ಕಾರಣ ಆದರೆ ಆಶ್ಚರ್ಯ ಪಡಬೇಕಿಲ್ಲ. ಅವರು ಈ ಕ್ಷಣಕ್ಕೂ ಕೂಡ ಹಾರ್ಮೋಜಲ್ಲಿ ಹಡಗುಗಳ ಓಡಾಟದ ಮೇಲೆ ನಿರ್ಬಂಧವನ್ನು ವಿಧಿಸಿದ್ದಾರೆ. ಈ ಕದನ ವಿರಾಮದ ಸಂದರ್ಭವನ್ನು ಬಳಸಿಕೊಂಡು ನೆಲದಾಳದಲ್ಲಿ ಹೂತು ಹೋದ ಅವರ ಆಯುಧ ಭಂಡಾರವನ್ನು ಮತ್ತೆ ಹೊರಗೆ ತೆಗೆಯೋ ಕೆಲಸವನ್ನ ಕೂಡ ಅಲ್ಲಿ IRGC ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. IRGC ತನ್ನ ಆಯುಧಗಳನ್ನು ಬಚ್ಚಿಟ್ಟಿದ್ದ ನೆಲದಾಳದ ಟನಲ್ಗಳ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ಗಳು ದಾಳಿ ಮಾಡಿದ್ವಲ್ಲ, ಆ ಸಂದರ್ಭದಲ್ಲಿ ಅದರ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ಗಳು ಮುಚ್ಚೋಗಿವೆ. ಅಲ್ಲಿನ ಮಣ್ಣನ್ನು ತೆಗೆಯುವ ಕಾರ್ಯಾಚರಣೆಯನ್ನ ಇರಾನ್ನ IRGC ಮಾಡಿಸ್ತಾ ಇದೆ. ಆ ಕಾರ್ಯಾಚರಣೆಯಲ್ಲಿ ಕೂಡ ಸುಮಾರು 15 ಮಂದಿ ಸಾವಿಗೀಡಾಗಿರೋ ಸುದ್ದಿಗಳು ಬರ್ತಾ ಇವೆ. ಮತ್ತೊಂದು ಕಡೆ ಅಮೆರಿಕ ಕೂಡ ಅಲ್ಲಿ ಯುದ್ಧ ಸನ್ನದ್ಧ ಆಗ್ತಾ ಇದೆ. ಗೆಳೆಯರೆ, ಯುದ್ಧವನ್ನ ಆರಂಭ ಮಾಡಿದ 40 ದಿನಗಳಿಗೆ ಅಮೆರಿಕ ಆ ಯುದ್ಧವನ್ನ ಏಕಾಏಕಿ ನಿಲ್ಲಿಸಿ ಏಕಪಕ್ಷೀಯವಾಗಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಸಾಕಷ್ಟು ಜನರ ಹುಬ್ಬೇರೋ ಹಾಗೆ ಮಾಡಿತ್ತು. ಆ ಸಂದರ್ಭದಲ್ಲಿ ಇರಾನ್ ಅಂತೂ ನಾವು ಯುದ್ಧವನ್ನ ಗೆದ್ದೇ ಬಿಟ್ವಿ ಅಂತ ಹೆಗಲ್ ತಟ್ಕೊಳ್ಳೋದಿಕ್ಕೂ ಶುರು ಮಾಡಿತ್ತು. ಆದರೆ ಅಲ್ಲಿ ಟ್ರಂಪ್ ಮತ್ತವರ ಸಚಿವ ಸಂಪುಟ ಒಂದು ದೊಡ್ಡ ಗೇಮ್ ಅನ್ನ ಆಡ್ತಾ ಇದೆ ಅನ್ನೋದು ಅವತ್ತಿಗೆ ಬಹಳಷ್ಟು ಜನಕ್ಕೆ ಗೊತ್ತಿರಲಿಲ್ಲ. ಅಲ್ಲಿ ಅಮೆರಿಕ ಅರಬ್ ದೇಶಗಳನ್ನ ಮತ್ತು ಇಸ್ರೇಲ್ ಆಧುನಿಕ ಆಯುಧಗಳಿಂದ ತುಂಬಬೇಕಿತ್ತು. ಜೊತೆಗೆ ತನ್ನ ಬತ್ತಳಿಕೆಗೆ ಕೂಡ ಹೊಸ ಮಿಸೈಲುಗಳು ಹಾಗೂ ಇನ್ನಿತರ ಆಯುಧಗಳನ್ನು ತುಂಬಿಕೋಬೇಕಿತ್ತು. ಇರಾನ್ ವಿರುದ್ಧ, ಅದರಲ್ಲೂ ಸ್ಟ್ರೈಟ್ ಆಫ್ ಹಾರ್ಮೋಸ್ ಮತ್ತು ಇರಾನ್ನ ಬಂದರು ನಗರಗಳ ಮೇಲೆ IRGC ನೆಲೆಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡೋದಕ್ಕೆ ಅಮೆರಿಕ ತನ್ನ ಲೂಕಸ್ ಡ್ರೋನ್ಗಳ ಸಂಖ್ಯೆಯನ್ನು ಕೂಡ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಇದೆಲ್ಲದರ ಜೊತೆ ಅಲ್ಲಿ ಡೊನಾಲ್ಡ್ ಟ್ರಂಪ್ಗೊಂದು ಕಾನೂನಿನ ತೊಡಕು ಕೂಡ ಇತ್ತು. ಅಮೆರಿಕಾದಲ್ಲಿ 60 ದಿನಗಳ ಕಾಲ ಯುದ್ಧ ಮಾಡಬೇಕು ಅಂದ್ರೆ ಅದಕ್ಕೆ ಅಧ್ಯಕ್ಷರು ಅಲ್ಲಿನ ಸಂಸತ್ತಿನ ಅನುಮತಿಯನ್ನು ಪಡ್ಕೋಬೇಕಾಗತ್ತೆ. ಹಾಗೆ 60 ದಿನಗಳ ನಂತರ ಸೇನೆಯನ್ನು ವಾಪಸ್ ಕರೆಸ್ಕೊಳ್ಳೋದಿಕ್ಕೆ ಅಧ್ಯಕ್ಷರಿಗೆ ಮತ್ತೊಂದು 30 ದಿನಗಳ ಕಾಲಾವಕಾಶ ಇರುತ್ತೆ. ಒಟ್ಟು 90 ದಿನಗಳ ಕಾಲ ಮಾತ್ರ ತುರ್ತು ಕಾರ್ಯಾಚರಣೆಗಳಿಗೆ ಸೇನೆಯನ್ನ ಬಳಸಿಕೊಳ್ಳುವ ಅಧಿಕಾರ ಅಮೆರಿಕ ಸೇನೆಯ ಕಮಾಂಡರ್ ಇನ್ ಚೀಫ್ ಕೂಡ ಆಗಿರುವ ಅಲ್ಲಿನ ಅಧ್ಯಕ್ಷರ ಕೈಯಲ್ಲಿರುತ್ತೆ. ಹಾಗಲ್ಲದೆ 60 ದಿನಗಳಿಗಿಂತಲೂ ಹೆಚ್ಚು ಯುದ್ಧಕ್ಕೆ ಸೇನೆಯನ್ನ ಬಳಸ್ಕೋಬೇಕು ಅಂದ್ರೆ ಅದಕ್ಕೆ ಕಡ್ಡಾಯವಾಗಿ ಸಂಸತ್ತಿನ ಅನುಮತಿಯನ್ನ ಪಡ್ಕೋಬೇಕು. ಇಲ್ಲಿ ಈ ಯುದ್ಧಕ್ಕೆ ಡೊನಾಲ್ಡ್ ಟ್ರಂಪ್ ಸಂಸತ್ತಿನ ಅನುಮತಿಯನ್ನ ತಗೊಂಡಿಲ್ಲ. ಇದು ಅಲ್ಲಿ ಸಂವಿಧಾನದ ಉಲ್ಲಂಘನೆ ಅನ್ನಿಸ್ಕೊಳ್ಳುತ್ತೆ, ಅಸಂವಿಧಾನಿಕ ಆಗತ್ತೆ. ಹೀಗಾಗಿನೇ ಅವರು ಯುದ್ಧವನ್ನ 60 ದಿನಗಳ ಕಾಲ ಮಾಡಲೇ ಇಲ್ಲ. 40 ದಿನಗಳಿಗೆ ಯುದ್ಧವನ್ನ ನಿಲ್ಲಿಸಿದ್ರು. ಫೆಬ್ರವರಿ 28ಕ್ಕೆ ದಾಳಿ ಶುರುವಾಯಿತು. ಏಪ್ರಿಲ್ 7ರ ಹೊತ್ತಿಗೆ ಕದನ ವಿರಾಮದ ಘೋಷಣೆ ಆಯಿತು. ಏಪ್ರಿಲ್ 7ರ ನಂತರ ಅಲ್ಲಿ ಒಂದೇ ಒಂದು ಗುಂಡು ಕೂಡ ಅಮೆರಿಕದ ಕಡೆಯಿಂದ ಹಾರಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ 60 ದಿನಗಳ ಗಡುವೇನಿತ್ತು ಅಷ್ಟರ ಒಳಗೆ ಯುದ್ಧ ನಿಂತಂತಾಗಿದೆ. ಇನ್ನು ಈಗ ಮತ್ತೆ 2ನೇ ಸುತ್ತಿನ ಯುದ್ಧ ಆರಂಭ ಆದ್ರೆ ಅದು ಹೊಸ ಕಾರ್ಯಾಚರಣೆ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೆ ಅಮೆರಿಕ ಬೇರೆ ಬೇರೆ ಕಾರಣಗಳನ್ನು ಕೊಡೋ ಸಾಧ್ಯತೆಗಳಿರುತ್ತವೆ. ಇರಾನ್ ಅಮೆರಿಕದ ಸೇನೆಯ ಮೇಲೆ
ಮೇಲೆ ದಾಳಿ ಮಾಡ್ತು. ಅಮೆರಿಕದ ಮಿಲಿಟರಿ ಅಸೆಟ್ಸ್ ಅನ್ನ ಕಾಪಾಡ್ಕೋಬೇಕಾದ ಅನಿವಾರ್ಯತೆಗೆ ಅಮೆರಿಕ ಮತ್ತೆ ಯುದ್ಧವನ್ನ ಶುರು ಮಾಡ್ತು ಅಂತ ಹೇಳ್ಕೊಂಡ್ರೆ ಅಲ್ಲಿ ಮತ್ತೆ 60 ದಿನಗಳ ಕಾಲಾವಕಾಶ ಅಮೆರಿಕದ ಅಧ್ಯಕ್ಷರಿಗೆ ಸಿಗುವ ಅವಕಾಶ ಇರುತ್ತೆ. ಹೀಗಾಗಿ ಅಲ್ಲೊಂದು ಬ್ರೇಕ್ ಅನ್ನ ತಗೊಂಡು ಆಯುಧ ಭಂಡಾರವನ್ನು ಕೂಡ ತುಂಬಿಕೊಂಡು ಇನ್ನೊಂದಷ್ಟು ತಯಾರಿಗಳ ಜೊತೆ ಮತ್ತೆ ಇರಾನ್ ಮೇಲೆ 2ನೇ ಹಂತದ ದಾಳಿಗಳನ್ನು ಅಮೆರಿಕ ಮಾಡೋ ಸಾಧ್ಯತೆಗಳು ಅಲ್ಲಿ ದಟ್ಟವಾಗಿ ಕಾಣ್ತಾ ಇವೆ. ಈ ಮಧ್ಯೆ ಅಮೆರಿಕ ತನ್ನ ಡಾರ್ಕ್ ಈಗಲ್ ಹೈಪರ್ಸಾನಿಕ್ ಮಿಸೈಲ್ ಅನ್ನ ಇರಾನ್ನಲ್ಲಿ ಪರೀಕ್ಷೆ ಮಾಡೋ ಬಗ್ಗೆ ಯೋಚಿಸ್ತಾ ಇದೆ. ಸೆಂಟ್ರಲ್ ಕಮಾಂಡ್ ಆ ಮಿಸೈಲ್ಗಳನ್ನು ನಮಗೆ ಕೊಡಿ ಅಂತ ಕೇಳ್ತಾ ಇದೆ. ಆದರೆ ಪೂರ್ಣ ಪ್ರಮಾಣದ ಪರೀಕ್ಷೆಗಳನ್ನು ಮಾಡದೆ ಆ ಮಿಸೈಲ್ ಅನ್ನ ಇರಾನ್ ವಿರುದ್ಧ ಯುದ್ಧದಲ್ಲಿ ಬಳಸೋದು ಹೇಗೆ ಅನ್ನೋ ಒಂದಷ್ಟು ಪ್ರಶ್ನೆಗಳು ಅಲ್ಲಿವೆ. ಅಷ್ಟೇ ಅಲ್ಲ, ಆ ಮಿಸೈಲ್ ಅನ್ನು ತಯಾರು ಮಾಡೋದಕ್ಕೆ ಪ್ರತಿ ಮಿಸೈಲ್ಗೆ $15 ಮಿಲಿಯನ್ ಹಣ ಖರ್ಚಾಗ್ತಾ ಇದೆ. ಹೀಗಿರುವಾಗ ಅಷ್ಟೊಂದು ಬೆಲೆ ಬಾಳೋ ಮಿಸೈಲ್ ಅನ್ನ ಇರಾನ್ನ ವಿರುದ್ಧ ಯಾಕೆ ಬಳಸಬೇಕು? ಒಂದ್ ವೇಳೆ ಅಲ್ಲೇನಾದ್ರೂ ಆ ಮಿಸೈಲ್ ಇರಾನ್ನ ಕೈಗೆ ಸಿಕ್ಕಿದ್ದೆ ಆದ್ರೆ ಅದನ್ನು ಕೂಡ ರಿವರ್ಸ್ ಇಂಜಿನಿಯರಿಂಗ್ ಮಾಡ್ಕೊಳ್ಳೋ ಅವಕಾಶಗಳಿರುತ್ತವೆ ಅನ್ನೋ ಭಯ ಅಮೆರಿಕದ ಒಂದಷ್ಟು ರಕ್ಷಣಾ ತಜ್ಞರನ್ನ ಕಾಡ್ತಾ ಇದೆ. ಹೀಗಾಗಿ ಅವರು ಅಮೆರಿಕ ಅಧ್ಯಕ್ಷರಿಗೆ ಈ ಬಗ್ಗೆ ಮತ್ತೊಮ್ಮೆ ಯೋಚಿಸಿ ಅನ್ನೋ ಸಲಹೆಯನ್ನು ಕೊಟ್ಟಿದ್ದಾರೆ. ಆದರೆ ಟ್ರಂಪ್ ಜೊತೆಗಿರೋ ಕೆಲವರು ಮಾತ್ರ ಹೇಗೆ ಅಮೆರಿಕ ಈ ಹಿಂದೆ ನಾಗಾಸಾಕಿ ಮತ್ತು ಹಿರೋಶಿಮಾದ ಮೇಲೆ ಅಣುಬಾಂಬನ್ನು ಪ್ರಯೋಗ ಮಾಡಿ ಅವುಗಳನ್ನು ಪೂರ್ಣ ಪ್ರಮಾಣದಲ್ಲಿ ಪರೀಕ್ಷೆ ಮಾಡ್ತೋ ಅದೇ ಥರ ಈ ಮಿಸೈಲ್ ಪರೀಕ್ಷೆಯನ್ನು ಕೂಡ ಯಾಕೆ ಯುದ್ಧ ಭೂಮಿಯಲ್ಲೇ ಮಾಡಬಾರದು ಅನ್ನೋ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಈ ಮಿಸೈಲ್ ಅಣ್ವಸ್ತ್ರದ ಸಿಡಿತಲೆಗಳನ್ನು ಹೊತ್ತೊಯ್ಯೋ ಬಗ್ಗೆ ಕೂಡ ಅಮೆರಿಕ ಇಲ್ಲಿ ಪರೀಕ್ಷೆ ಮಾಡಿಬಿಟ್ರೆ ಗತಿ ಏನು ಅನ್ನೋ ಭಯ ಕೂಡ ಕೆಲವರನ್ನ ಕಾಡೋದಕ್ಕೆ ಶುರು ಮಾಡಿದೆ. ಹೀಗಾಗಿನೇ ಈ ಮಿಸೈಲ್ಗಳ ಡೆಪ್ಲಾಯ್ಮೆಂಟ್ ಬಗ್ಗೆ ಅಮೆರಿಕಾದಲ್ಲಿ ಪರ ಮತ್ತು ವಿರೋಧ ಚರ್ಚೆಗಳು ಶುರುವಾಗಿವೆ. ಇನ್ನು ಮತ್ತೊಂದು ಕಡೆ ಅಮೆರಿಕ ಒಟ್ಟು $8 ಬಿಲಿಯನ್ ಮೊತ್ತದ ರಕ್ಷಣಾ ಸರಬರಾಜಿಗೆ ಅಸ್ತು ಹೊಂದಿದೆ. ಅದರಲ್ಲಿ ಇಸ್ರೇಲ್, ಕತಾರ್, UAE ಹಾಗೂ ಕುವೈತ್ಗಳಿಗೆ ಕೊಡಬೇಕಾದ ರಕ್ಷಣಾ ಸಾಮಗ್ರಿಗಳನ್ನು ಕೊಡೋದಕ್ಕೆ ಅಧ್ಯಕ್ಷರು ಸಹಿ ಮಾಡಿದ್ದಾರೆ. ಇಲ್ಲಿ $4 ಬಿಲಿಯನ್ ಮೊತ್ತದ ಪೇಟ್ರಿಯಾಟ್ ಮಿಸೈಲ್ಗಳನ್ನು ಕತಾರ್ಗೆ ಕೊಡ್ತಾ ಇದ್ದಾರೆ. ಹಾಗೆ $1 ಬಿಲಿಯನ್ ಮೌಲ್ಯದ ಪ್ರಿಸಿಷನ್ ಗೈಡೆಡ್ ವೆಪನ್ಗಳನ್ನು ಇಸ್ರೇಲ್ಗೆ ಕೊಡಲಾಗ್ತಾ ಇದೆ. ಇನ್ನುಳಿದಂತೆ ಕುವೈತ್ ಮತ್ತು UAEಗಳಿಗೆ ಏರ್ ಡಿಫೆನ್ಸ್ ಹಾಗೂ ಒಂದಷ್ಟು ಮಿಸೈಲ್ಗಳನ್ನು ಅಮೆರಿಕ ಕೊಡ್ತಾ ಇದೆ. ಹಾಗೆ ಅರಬ್ ದೇಶಗಳಿಗೆ, ಅದರಲ್ಲೂ ಇರಾನ್ನಿಂದ ಹೆಚ್ಚು ದಾಳಿಗೆ ತುತ್ತಾದ ದೇಶಗಳಿಗೆ ರಕ್ಷಣಾ ಉಪಕರಣಗಳನ್ನು ಕೊಡೋದರ ಮೂಲಕ ಅಮೆರಿಕ ಮತ್ತೊಂದು ಸುತ್ತಿನ ದಾಳಿಗೆ ತನ್ನ ಮಿತ್ರ ದೇಶಗಳನ್ನು ಸಿದ್ಧಗೊಳಿಸುತ್ತಿರೋ ಅನುಮಾನಗಳು ಇಲ್ಲಿ ಶುರುವಾಗ್ತಾ ಇವೆ. ಇನ್ನು ಇದೆಲ್ಲದರ ನಡುವೆ ಇಸ್ರೇಲ್ ಮತ್ತು UAE ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗ್ತಾ ಇವೆ. ಅವರು ಹಿಂದೆ ಐರನ್ ಡೋಮ್ ಸೇರಿದ ಹಾಗೆ ಒಂದಷ್ಟು ಆಯುಧಗಳನ್ನು UAEಗೆ ಯುದ್ಧದ ನಡುವೆನೇ ಸರಬರಾಜು ಮಾಡಿದ್ರು. ಇನ್ನು ಈಗ ಐರನ್ ಡೋಮ್ನ ಮುಂದುವರೆದ ಭಾಗ ಅನ್ನಿಸಿಕೊಳ್ಳುವ ಐರನ್ ಬೀಮ್ ಅನ್ನು ಕೂಡ UAEಗೆ ಇಸ್ರೇಲ್ ಕೊಡೋದಕ್ಕೆ ಒಪ್ಪಿಕೊಂಡಿದೆ. ಈ ಐರನ್ ಬೀಮ್ ಕಡಿಮೆ ವೆಚ್ಚದಲ್ಲಿ ಶತ್ರುಗಳ ದಾಳಿಯನ್ನು ತಡೆಗಟ್ಟುತ್ತೆ. UAEಗೆ ಇದರ ಅಗತ್ಯ ತುಂಬಾನೇ ಇದೆ. 2020ರಲ್ಲಿ ಅಬ್ರಹಾಂ ಅಕಾರ್ಡ್ಗೆ UAE ಸಹಿ ಹಾಕಿದ ನಂತರ ಎರಡು ದೇಶಗಳ ನಡುವೆ ಉತ್ತಮ ಬಾಂಧವ್ಯ ಕೂಡ ಏರ್ಪಡ್ತಾ ಇದೆ. ಅಷ್ಟೇ ಅಲ್ಲದೆ ಇರಾನ್ ಜೊತೆಗಿನ ಯುದ್ಧದ ಕಾಲದಲ್ಲಿ ಇಸ್ರೇಲ್ UAEನ ಕಾಪಾಡೋದಕ್ಕೆ ಬೇಕಾದ ಸಾಕಷ್ಟು ನೆರವನ್ನು ಕೊಟ್ಟಿದೆ. ಇನ್ನು ಈಗ ಐರನ್ ಬೀಮುಗಳು ಅಲ್ಲಿಗೆ ಹೋಗ್ತಾ ಇರೋದು ಮುಂದಿನ ದಾಳಿಗಳ ಸಂದರ್ಭದಲ್ಲಿ ಇರಾನ್ UAE ವಿರುದ್ಧ ಪ್ರಯೋಗ ಮಾಡುವ ಶಾರ್ಟ್ ರೇಂಜ್ ಮಿಸೈಲುಗಳು ಹಾಗೂ ಡ್ರೋನ್ಗಳನ್ನು ಎದುರಿಸೋದಕ್ಕೆ, ನ್ಯೂಟ್ರಲೈಸ್ ಮಾಡೋದಕ್ಕೆ UAEಗೆ ಇರಾನ್ ಶಕ್ತಿಯನ್ನು ತುಂಬುತ್ತಿರೋದನ್ನು ತೋರಿಸ್ತಾ ಇದೆ. ಗೆಳೆಯರೆ, ಐರನ್ ಡೋಮ್ ಬಗ್ಗೆ ನಿಮಗೆ ಗೊತ್ತಿದೆ. ಅದಾದ ನಂತರ ಇಸ್ರೇಲ್ ಕಡಿಮೆ ಬೆಲೆಯಲ್ಲಿ ಶತ್ರುಗಳ ಆಯುಧಗಳನ್ನು ನಾಶ ಮಾಡೋದಕ್ಕೆ ಐರನ್ ಬೀಮನ್ನು ಸಿದ್ಧಪಡಿಸಿದೆ ಮತ್ತು ಅದನ್ನು ಅವರು ತಮ್ಮ ಏರ್ ಡಿಫೆನ್ಸ್ಗೆ ಅಳವಡಿಕೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಈ ಐರನ್ ಡೋಮ್ಗೂ ಐರನ್ ಬೀಮ್ಗೂ ಸಾಕಷ್ಟು ವ್ಯತ್ಯಾಸಗಳಿವೆ. ಮೊದಲಿಗೆ ಇಸ್ರೇಲ್ ಇದನ್ನು ಲೈಟ್ ಶೀಲ್ಡ್ ಅಂತ ಕರೀತು. ಈ ಆಯುಧ ಶಾರ್ಟ್ ರೇಂಜ್ ರಾಕೆಟ್ಗಳು, ಶೆಲ್ಲುಗಳು ಹಾಗೂ ಮೋರ್ಟಾರ್ಗಳನ್ನು ಹೊಡೆದು ಹಾಕೋ ಸಾಮರ್ಥ್ಯವನ್ನು ಹೊಂದಿದ್ದು 7 ಕಿಲೋಮೀಟರ್ ದೂರದಲ್ಲೇ ಶತ್ರುಗಳ ರಾಕೆಟನ್ನು ಇದು ಹೊಡೆದು ಕೆಡವುತ್ತೆ. ಇದರ ಜೊತೆ UAVಗಳು ಅಂದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ಗಳನ್ನು ಕೂಡ ಈ ಐರನ್ ಬೀಮ್ ನ್ಯೂಟ್ರಲೈಸ್ ಮಾಡುತ್ತೆ. ಈ ಆಯುಧವನ್ನು ಕೂಡ ಇಸ್ರೇಲ್ನ ರಫೇಲ್ ಅಡ್ವಾನ್ಸ್ಡ್ ಸಿಸ್ಟಮ್ ತಯಾರು ಮಾಡಿದೆ. ಇದು ಡೈರೆಕ್ಟ್ ಎನರ್ಜಿ ವೆಪನ್ ಆಗಿದ್ದು ಇದನ್ನು ಬಳಸುವ ದೇಶದ ಮೇಲೆ ಆರ್ಥಿಕ ಹೊರೆ ತಪ್ಪುತ್ತೆ. ಇದರಲ್ಲಿ ಮಿಸೈಲ್ ಅಥವಾ ರಾಕೆಟ್ಗಳನ್ನು ಬಳಕೆ ಮಾಡುವುದಿಲ್ಲ. ಬದಲಿಗೆ ವಿದ್ಯುತ್ ಶಕ್ತಿಯನ್ನು ಬಳಸ್ತಾರೆ. ಲೇಸರ್ ಬೀಮ್ಗಳ ಮೂಲಕ ಶತ್ರುಗಳ ಆಯುಧಗಳನ್ನು ನಾಶ ಮಾಡ್ತಾರೆ. ಇನ್ನು ಈಗ ಇಸ್ರೇಲ್ ಸಿದ್ಧಪಡಿಸಿಟ್ಟುಕೊಂಡಿರುವ ಈ ಐರನ್ ಬೀಮ್
300 ಕಿಲೋವ್ಯಾಟ್ನಷ್ಟು ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹೀಗಾಗಿ ಎಂಥದ್ದೇ ಟಾರ್ಗೆಟ್ ಆದರೂ ಕೂಡ ಅದನ್ನು ಕ್ಷಣಾರ್ಧದಲ್ಲಿ ಹೊಡೆದು ಹಾಕೋದಿಕ್ಕೆ ಈ ಐರನ್ ಬೀಮ್ಗೆ ಸಾಧ್ಯ ಆಗುತ್ತೆ. ಸೊ ಕಡಿಮೆ ಬೆಲೆಗೆ ಶತ್ರುಗಳ ದಾಳಿಯಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಇದು ತುಂಬಾನೇ ಉಪಯುಕ್ತ. ಹೀಗಾಗಿ ಈ ಐರನ್ ಬೀಮ್ ಅನ್ನ ಇರಾನ್ನ ಕಡಿಮೆ ಬೆಲೆಯ ಡ್ರೋನ್ಗಳ ವಿರುದ್ಧ ಇಸ್ರೇಲ್ UAEಗೆ ಕೊಡ್ತಾ ಇದೆ. ಗೆಳೆಯರೆ, ಇಲ್ಲಿ ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಇರಾನ್ ಬಳಸುವ ಶಾಹಿದ್ ಡ್ರೋನ್ಗಳಿವೆಯಲ್ಲ, ಅವು ಬರೀ $25,000-30,000 ಖರ್ಚಲ್ಲಿ ಸಿದ್ಧ ಆಗಿಬಿಡುತ್ತವೆ. ಆ ಶಾಹಿದ್ ಡ್ರೋನ್ ವಿರುದ್ಧ ಈ $25,000 ಡ್ರೋನ್ ಅನ್ನ ನ್ಯೂಟ್ರಲೈಸ್ ಮಾಡಬೇಕು ಅಂದ್ರೆ $4 ಮಿಲಿಯನ್ ಅಂದ್ರೆ ಸುಮಾರು $40 ಲಕ್ಷ ಮೌಲ್ಯದ ಮಿಸೈಲ್ ಅನ್ನ ಬಳಸಿದ್ರೆ ಯಾರು ಡಿಫೆನ್ಸಿವ್ ಆಗಿರ್ತಾರೋ ಅವರಿಗೆ ಹೆಚ್ಚು ನಷ್ಟ ಉಂಟಾಗುತ್ತೆ. ಅದನ್ನು ತಪ್ಪಿಸೋದಿಕ್ಕೆ ಅಂತಲೇ ಈ ಡ್ರೋನ್ಗಳ ವಿರುದ್ಧ ಯುಕ್ರೇನ್ ಅರಬ್ ದೇಶಗಳಿಗೆ ಬರೀ $2,500 ಮೌಲ್ಯದ ಡ್ರೋನ್ ಇಂಟರ್ಸೆಪ್ಟರ್ಗಳನ್ನು ಸರಬರಾಜು ಮಾಡುವ ಒಪ್ಪಂದವನ್ನು ಮಾಡಿಕೊಳ್ತು. ಈಗ ಐರನ್ ಬೀಮ್ ಅನ್ನು ಬಳಸೋದೇ ಆದರೆ $2,500 ಕೂಡ ಅಲ್ಲ, ಬರೀ $15-20 ಖರ್ಚಲ್ಲಿ $25,000 ಮೌಲ್ಯದ ಡ್ರೋನ್ ಅನ್ನ ಹಾಗೆ $2-3 ಮಿಲಿಯನ್ ಮೌಲ್ಯದ ಶಾರ್ಟ್ ರೇಂಜ್ ಮಿಸೈಲ್ ಅನ್ನು ಕೂಡ ನಿರಾಯಾಸವಾಗಿ ಹೊಡೆದು ಕೆಡುವುದಕ್ಕೆ ಸಾಧ್ಯ ಆಗುತ್ತೆ. ಐರನ್ ಬೀಮ್ ಬರೀ ಒಂದು ಪಿಜ್ಜಾಗೆ ಖರ್ಚು ಮಾಡೋ ಹಣದಲ್ಲಿ ಒಂದು ಡ್ರೋನ್ ಅನ್ನ ಹೊಡೆದು ಕೆಡುತ್ತೆ. ಹೀಗಾಗಿ ಇದು UAEಯ ಪಾಲಿಗೆ ಗೇಮ್ ಚೇಂಜರ್ ಅಂತ ಅನ್ನಿಸ್ಕೊಂಡ್ರೆ ಆಶ್ಚರ್ಯ ಪಡಬೇಕಿಲ್ಲ. ಇಲ್ಲಿ ಇಸ್ರೇಲ್ UAEಯನ್ನ ಈ ಪರಿಯಾಗಿ ಕಾಪಾಡೋದಕ್ಕೆ ಕಾರಣ ಅಬ್ರಹಂ ಅಕಾರ್ಡ್. 2020ರಲ್ಲಿ ನಡೆದ ಆ ಒಪ್ಪಂದದ ಹಿನ್ನೆಲೆಯಲ್ಲಿ ಇಸ್ರೇಲ್ ಹಾಗೂ UAEಗಳು ತುಂಬಾ ಹತ್ತಿರ ಆದವು. ಇಲ್ಲಿ ನಮ್ಮ ಮಿತ್ರತ್ವದ ಛತ್ರಿಯ ಕೆಳಗೆ ಬಂದ್ರೆ ಯಾವ ದೇಶವನ್ನು ಬೇಕಾದರೂ ನಾವು ಕಾಪಾಡ್ತೀವಿ ಅನ್ನೋ ಸಂದೇಶವನ್ನ ಇಸ್ರೇಲ್ ಅರಬ್ ದೇಶಗಳಿಗೆ ಈ ಮೂಲಕ ರವಾನೆ ಮಾಡ್ತಾ ಇದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಇಲ್ಲಿವರೆಗೆ ಇಸ್ರೇಲ್ UAEಗೆ ಕೊಟ್ಟಿರೋ ಆಯುಧಗಳ ಬಗ್ಗೆ ಮಾತ್ರ ಚರ್ಚೆ ಆಗ್ತಾ ಇದೆ. ಆದರೆ ಇದೇ ಥರದ ಒಂದಷ್ಟು ಆಯುಧಗಳನ್ನು ಅವರು ಬಹರೇನ್ಗೆ ಕೂಡ ಕೊಟ್ಟಿದ್ದಾರೆ. ಅವರಿಗೆ ಏನೆಲ್ಲ ಕೊಡಲಾಗಿದೆ ಅನ್ನೋ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಇಲ್ಲ. ಇದರ ಜೊತೆ UAEಯಲ್ಲಿ ಇಸ್ರೇಲ್ ತನ್ನ ಐರನ್ ಡೋಮ್ ನ ಜೊತೆಗೆ ಅದನ್ನ ಆಪರೇಟ್ ಮಾಡೋದಕ್ಕೆ IDF ಪಡೆಗಳನ್ನು ಕೂಡ ನೇಮಕ ಮಾಡಿದೆ. ಈ ಪಡೆಗಳು UAEಯ ಜೊತೆಗೆ ಬಹರೇನ್ನ ವಾಯು ಪ್ರದೇಶವನ್ನು ಕೂಡ ಕಾಪಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬಹರೇನ್ಗೆ ರೆಡಾರ್ಗಳನ್ನ, ಡ್ರೋನ್ ಇಂಟರ್ಸೆಪ್ಟರ್ಗಳನ್ನ ಮತ್ತು ಒಂದಷ್ಟು ಮಿಸೈಲ್ಗಳನ್ನು ಕೂಡ ಇಸ್ರೇಲ್ ಈಗಾಗಲೇ ಸರಬರಾಜು ಮಾಡಿದೆ. ಈಗ ಈ ಐರನ್ ಬೀಮ್ಗಳು UAEಯ ಜೊತೆ ಬಹರೈನ್ಗೆ ಕೂಡ ಒಂದಷ್ಟು ರಕ್ಷಣೆಯನ್ನ ಒದಗಿಸಿ ಕೊಡುತ್ತವೆ. ಇದು ಗೆಳೆಯರೆ, ಅಮೆರಿಕ ಹಾಗೂ ಇಸ್ರೇಲ್ಗಳು ಅರಬ್ ದೇಶಗಳಿಗೆ ಕೊಡ್ತಾ ಇರೋ ನೆರವು ಹಾಗೂ ಇರಾನ್ ವಿರುದ್ಧದ ದಾಳಿಗೆ ಅಮೆರಿಕ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರೋದರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.